ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆಯನ್ನ ಕೊಡಲಾಗಿತ್ತು. ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖಾ ತಂಡ ರಚನೆ ಆಗಿತ್ತು. ರನ್ಯಾಗೆ ನೀಡಿದ್ದ ಪ್ರೋಟೋಕಾಲ್ ಬಗ್ಗೆ ಹಲವರ ವಿಚಾರಣೆ ಕೂಡ ಆಗಿದೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್, ಮಹಂತೇಶ, ವೆಂಕಟರಾಜು ವಿಚಾರಣೆ ನಡೆಸಿದ್ದಾರೆ. ಅಧಿಕಾರಿಗಳು ಸಿಬ್ಬಂದಿ ಹೇಳಿಕೆಯನ್ನ ಆಧರಿಸಿ ರಾಮಚಂದ್ರ ರಾವ್ ವಿಚಾರಣೆ ಕೂಡ ಆಗಿದೆ. ನಿನ್ನೆ 3 ಗಂಟೆಗಳ ಕಾಲ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ನಟಿ ರನ್ಯಾ ರಾವ್ ತಂದೆ ವಿಚಾರಣೆ ನಡೆಸಿದಂತಹ ತನಿಖಾ ತಂಡ ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದೆ. ಟೀಮ್ ನಾಳೆಯೇ ತನಿಖಾ ತಂಡದಿಂದ ರನ್ಯಾ ಕೇಸ್ ವರದಿ ಸಲ್ಲಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಗೌರವ್ ಗುಪ್ತಾ ಅವರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಕೂಡ ರಾಮಚಂದ್ರ ರಾವ್ ರವರ ವಿಚಾರಣೆ ಕೂಡ ಆಗಿದೆ. 3 ಗಂಟೆಗಳ ಕಾಲ ವಿಚಾರಣೆಯನ್ನ ಕೂಡ ನಡೆಸಿದ್ರು ಅಧಿಕಾರಿಗಳು. ಸೊ ಹಾಗಾಗಿ ಸರ್ಕಾರಕ್ಕೆ ನಾಳೆ ವರದಿ ಸಲ್ಲಿಕೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ನಿನ್ನೆ ಗೌರವ್ ಗುಪ್ತಾ ತಂಡದಿಂದ ಯಾವ ರೀತಿಯಾಗಿ ವಿಚಾರಣೆ ಆಯಿತು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ತನಿಖಾಧಿಕಾರಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ರನ್ಯಾ ರಾವ್ಗೆ ಪ್ರೋಟೋಕಾಲ್ ನೀಡೋದಕ್ಕೆ ನೀವು ಸೂಚಿಸಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೊ ಆವಾಗ ರಾಮಚಂದ್ರ ರಾವ್ ಅವರು ಇಲ್ಲ, ನಾನು ಯಾರಿಗೂ ಕೂಡ ಸೂಚಿಸಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ನೀವು ಸರ್ಕಾರಿ ವಾಹನ ಬಳಕೆ ಮಾಡಿಕೊಂಡ್ರಾ? ಇಲ್ಲ, ನಾನು ಯಾವುದೇ ರೀತಿಯಾದಂತಹ ವಾಹನವನ್ನು ಬಳಕೆ ಮಾಡಿಕೊಂಡಿಲ್ಲ. ಯಾರಿಗಾದರೂ ಕರೆ ಮಾಡಿ ಪ್ರೋಟೋಕಾಲ್ ನೀಡೋದಕ್ಕೆ ಸೂಚನೆ ಕೊಟ್ಟಿದ್ರಾ? ಇಲ್ಲ, ನಾನು ಯಾರಿಗೂ ಕೊಟ್ಟಿಲ್ಲ ಅನ್ನುವಂತಹ ಮಾತುಗಳನ್ನು ರಾಮಚಂದ್ರ ರಾವ್ ನಿನ್ನೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಗೌರವ್ ಗುಪ್ತಾ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ.